ಇಲ್ಲಿ ನೋಡಿ ನೈಟ್ ಪಾಯಸ ಮಾಡಿದೆ, ನಿಮ್ಗೆ ಮಾಡುವಾಗ ತೋರ್ಸೋಣ ಅನ್ಕೊಂಡೆ. ಮೊಬೈಲ್ ಇಟ್ಕೊಂಡು ಮಾಡಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು, ಅದಕ್ಕೆ ನಾನು ನೈಟ್ ಮಾಡಿಲ್ಲ. ಇವಾಗ ಅವಲಕ್ಕಿ ಮಾಡ್ತಾ ಇದ್ದೀನಿ, ಅವಲಕ್ಕಿ ಮಾಡೋಣ ಅಂತ. ಯಾಕಂದರೆ ಇದು ಅವಲಕ್ಕಿ ಈಸಿ ಆಗುತ್ತೆ, ಬೇಗ ಆಗುತ್ತೆ ಅವಲಕ್ಕಿದು ಅಂತ ನಾನು ಮಾಡ್ತಾ ಇದ್ದೀನಿ. ಇವ್ರು ನಮ್ಮ ಹಸ್ಬೆಂಡ್ ತಿನ್ನಲ್ಲ ಅವಲಕ್ಕಿ ಪಾಲಕ್ ಎಲ್ಲ, ಅವರು ನಾರ್ತ್ ಕಡೆಯವರಲ್ವಾ, ತಿನ್ನಲ್ಲ. ನಾನು ಹೆಂಗೊಂದು ಒಪ್ಸಿದ್ದೀನಿ, ಶಕ್ತಿ ಬರುತ್ತೆ, ಸ್ಟ್ರೆಂತ್ ಬರುತ್ತೆ, ಜಿಮ್ಮಿಗೆ ಬೇರೆ ಹೋಗ್ಬೇಕಂತಿದ್ದಾರೆ, ಸ್ಟ್ರೆಂತ್ ಬರುತ್ತೆ. ಬಟ್ ನಿಜವಾದ ಸ್ಟ್ರೆಂತ್ ಬರುತ್ತೆ, ಅದು ನಿಮಗೂ ಗೊತ್ತದು. ಏನು ಬೆನಿಫಿಟ್ ಇರ್ಬೋದು ಅಂತ ಕಾಮೆಂಟಲ್ಲಿ ತಿಳಿಸಿ. ನಮ್ಮ ಹಸ್ಬೆಂಡ್ ಓದ್ತಾರೆ ನೀವು ಫ್ರೀ ಇದ್ದಾಗ. ನಾನು ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಿಮಗೆ ಬರ್ಡ್ಸ್ ತೋರಿಸ್ತೀನಿ ಬನ್ನಿ. ಚೂಚು ಇಲ್ಲಿ ನೋಡಿ ಬರ್ಡ್ಸು. ಇದ್ರ ಹೆಸರು ನಿಮಗೆ ಗೊತ್ತಿದ್ರೆ ಕಾಮೆಂಟ್ಸಲ್ಲಿ ಹೇಳಿ, ಕಾಮೆಂಟ್ಸಲ್ಲಿ ನೀವು ತಿಳಿಸಿ ಇದ್ರಿಗೆ ಏನು ಹೆಸರು, ಮತ್ತು ಇದಕ್ಕೆ ನಾವು ಮನುಷ್ಯರಾಗಿ ಏನು ಹೆಸರು ಇಡೋಣ ಅಂತ, ಯಾವ ಹೆಸರು ಚೆನ್ನಾಗಿರುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಓಕೆ, ಇನ್ನು ಹೊರಗೆ ಗಿಡಗಳು ತೋರಿಸ್ತೀನಿ ಬನ್ನಿ. ಇಲ್ಲಿ ನನಗೆ ಗಿಡಗಳಂದರೆ ತುಂಬ ಇಷ್ಟ. ಇಷ್ಟು ಗಿಡ ಇಟ್ಟಿದ್ದೀನಿ, ಇಲ್ಲ ಎತ್ತಿದ್ದೀನಿ. ಮೊನ್ನೆ ಗಂಟೆ ಇವು ಎಲ್ಲ ಸತ್ತೋಗ್ಬಿಟ್ಟಿದ್ವು ಪಾಪ, ನೀರು ಹಾಕ್ದಂಗೆ. ಸ್ವಲ್ಪ ಜನ ನೀರು ಹಾಕಬೇಡಿ, ನಮಗೆ ತೊಂದರೆ ಆಗುತ್ತೆ ಗಿಡಗಳಿಗೆ ಅಂತ ಇದು ಮಾಡಿದ್ದು, ಪ್ರಾಬ್ಲಮ್ ಮಾಡಿದೆ. ಅದಕ್ಕೆ ಇಷ್ಟು ದಿನ ನೀರು ಹಾಕಿಲ್ಲ, ಎಲ್ಲ ಸತ್ತೋಗಿದ್ದು. ನನಗೂ ತುಂಬ ಬೇಜಾರಾಯಿತು. ಅವು ಪಾಪ ಜೀವಿಗಳೇ ಅಲ್ವಾ, ಅದಕ್ಕೆ ನೀರೇ ಊಟ ಇಲ್ದಂಗೆ ಆಯಿತು. ಇವಾಗ ನೀರು ಉಯ್ತಾ ಇದ್ದೀನಿ, ಸ್ವಲ್ಪ ಅದು ಜೀವ ಬರ್ತಾ ಇದೆ. ಇವಾಗ ಅಲ್ಲಿದೆ ನೋಡಿ ಗಾಡಿ, ಇದೇ ಗಾಡಿಯಲ್ಲಿ ಇವಾಗ ಡ್ಯೂಟಿ ಮಾಡೋಕ್ಕೆ ಹೋಗ್ತಾರೆ ಇವರು, ನಮ್ಮ ಹಸ್ಬೆಂಡು. ಹೊರಗೆ ನೋಡಿ ಎಷ್ಟು ಚೆನ್ನಾಗಿದೆ. ನಿನ್ನೆಲ್ಲ ತುಂಬ ಮಳೆ ಅಂದರೆ ಮಳೆ, ಹಂಗಾಗಿ ನಿನ್ನೆ ಯಾರೂ ಸರಿಯಾಗಿ ಡ್ಯೂಟಿ ಮಾಡೋಕ್ಕಾಗಿಲ್ಲ. ತುಂಬ ಜನ ಪಾಪ ಮಳೆ ನೆನ್ಕೊಂಡು ಡ್ಯೂಟಿ ಮಾಡಿರೋರಿದ್ದಾರೆ, ಯಾಕಂದರೆ ರಿಸ್ಕ್ ಮಾಡಿ. ಇವಾಗ ಅದು ಬೇರೆ ನಿನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ, ಅದ್ರ ಬಗ್ಗೆನೇ ತುಂಬ ಬೇಜಾರಾಗ್ತಿದೆ. ನಿನ್ನೆ ಮಳೆ ಬಂದರೆ ತುಂಬ ನೆನಪಾಯಿತು ನನಗೆ. ನೋಡಿ ಇವಾಗ ಎಲ್ಲರೂ ಕಟ್ ಮಾಡಿದ್ದಾರೆ, ಈರುಳ್ಳಿ, ಚಿಲ್ಲಿ, ಟೊಮೆಟೊ. ಕನ್ನಡ ಮಾತಾಡು ಅಂತ ಹೇಳಿ ಹೇಳಿ ಕನ್ನಡ ಕಲಿಸಿದ್ದೀನಿ ಫ್ರೆಂಡ್ಸ್. ಕನ್ನಡ ನನಗೆ ಬರುತ್ತೆ, ನಿಂಗೆ ಬರಲ್ಲ. ಬರುತ್ತೆ ನೋಡಿ. ಪಾಯಸ ಯಾರಿಗೆ ಬೇಕು ನಮ್ಮ ಮನೆಗೆ ಬಂದು ತಿನ್ಬೋದು. ಇವಾಗ ಅಡುಗೆ ಮಾಡ್ತೀನಿ. ಅಲ್ಲಿ ಪಕ್ಷಿ ಯಾವಾಗಲೂ ವಿಡಿಯೋ ಮಾಡೋಣ ಅಂದಾಗ ಸೈಲೆಂಟ್ ಆಗಿತ್ತು, ಪಕ್ಷಿ ಯಾಕೋ ವಿಡಿಯೋ ಇಷ್ಟ ಆಗಿಲ್ಲ ಅನ್ಸುತ್ತೆ. ಆಮೇಲೆ ಚೂ 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 ಅಂತ ಸೌಂಡ್ ಮಾಡೋದು ಸ್ಟಾರ್ಟ್ ಮಾಡಿದೆ. ನನಗೆ ಬೇಗ ಬೇಕು ನಾಸ್ತಾ. ಓಕೆ, ಅದಕ್ಕೆ ನನಗೆ ಕೆಲಸ ಹೋಗ್ಬೇಕು, ಕೆಲ್ಸಕ್ಕೆ ಹೋಗಿ. ಓಕೆ ಮಾಡ್ತೀನಿ. ಏನು ಟಿಫನ್ ಮಾಡ್ತಿದ್ದೀನಿ ಗೊತ್ತಲ್ಲ? ಇದ್ರ ಹೆಸರು ಏನು ಹೇಳು ಫ್ರೆಂಡ್ಸ್? ನಿಮಗೆ ಇದ್ರ ಹೆಸರು ಗೊತ್ತಾದ್ರೆ ಕಾಮೆಂಟಲ್ಲಿ ತಿಳಿಸಿ. ಇದು ಯಾರ್ಯಾರಿಗೆ ಇಷ್ಟ ಅಂತ ಅವರು ನನಗೆ ಕಾಮೆಂಟ್. ಇದು ಅವಲಕ್ಕಿ. ಎಸ್, ನನ್ನ ಫ್ರೆಂಡ್ಸಿಗೆ ಕೇಳಿಸ್ತಿದ್ನಲ್ಲ. ನೋಡಿ ಹೆಂಗೆ ಸೌಂಡ್ ಬರಬೇಕು ಈ ಕಡೆಗೆ. ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ಅವಲಕ್ಕಿ ಮಾಡುವ ವಿಧಾನ. ಮುಂದಿಗೆ ಪ್ಯಾನ್ ಅನ್ನು ಇಡಬೇಕು. ಇವಾಗ ಆಯಿಲ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಅವಲಕ್ಕಿಗೆ ಆಯಿಲ್ ಇದ್ರೇನೆ ಟೇಸ್ಟ್ ಚೆನ್ನಾಗಿ ಬರೋದು. ಅದು ನನ್ನ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಏನೋ ತಿಳಿಸಿ. ಆಮೇಲೆ ಇನ್ನೊಂದು ಏನಂದ್ರೆ, ನನಗೆ ಮೆಮೊರಿ ಲಾಸ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಮೆಮೊರಿ ಲಾಸ್ ತುಂಬ ಜಾಸ್ತಿ ಆಗಿದೆ. ಒಂದು ಹಾಕಿದ್ರೆ ಒಂದು ಹಾಕಲ್ಲ ನಾನು. ಇವಾಗ ನೋಡಿ ಜೀರಾ ಇಲ್ಲಿ ಸಿಕ್ತು. ನೋಡಿ ಫ್ರೆಂಡ್ಸ್, ಎಲ್ಲ ಐಟಮ್ ಹಾಕ್ತಾ ಇಲ್ಲ ನಾನು, ಯಾಕಂದರೆ ಒಂದು ಐಟಮ್ ಇದೆ, ಒಂದು ಐಟಮ್ ಖಾಲಿಯಾಗಿದೆ. ಅದಕ್ಕೆ ಯಾವುದು ನಮಗೆ ಇದೆಯೋ ಅದರೊಳಗೆ ನಾನು ಮಾಡ್ತಾ ಇದ್ದೀನಿ, ಯಾಕಂದರೆ ತಿನ್ನೋರು ಇವರಲ್ವಾ. ನಿನ್ನೆ ಮಾರ್ನಿಂಗ್ ಮಾಡಿರೋದು ಹಂಗೆ ಐತೆ ರೈಸು. ಕಡಲೆ ಬೀಜ, ಯಾರ್ಯಾರಿಗೆ ಕಡಲೆ ಬೀಜ ಇಷ್ಟ
ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅವಲಕ್ಕಿಗೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅಂತೂ ಇಂತೂ ಅವಲಕ್ಕಿ ರೆಡಿ ಆಯಿತು. ಬನ್ನಿ ಟಿಫನ್ ಮಾಡೋಕ್ಕೆ. ಯಾರ್ಯಾರು ಟಿಫನ್ ಮಾಡಿಲ್ಲ ಬರ್ಬೋದು ನೋಡಿ. ಚೆನ್ನಾಗಿ ಮಾಡಿದ್ದೀನ ಇಲ್ಲ ಕಾಮೆಂಟಲ್ಲಿ ತಿಳಿಸಿ. ಟೇಸ್ಟ್ ಮಾತ್ರ ಗೊತ್ತಾಗಲ್ಲ ಮೊಬೈಲಲ್ಲಿ, ಡೈರೆಕ್ಟಾಗಿ ಬಂದು ನೀವು ಟೇಸ್ಟ್ ಮಾಡಿ ಹೇಳಬೇಕು. ಮತ್ತು ಇನ್ನು ಇಲ್ಲೊಂದು ಪಾಯಸ ಸ್ವಲ್ಪ ಇದೆ, ಅದು ಮತ್ತು ನಿನ್ನೆ ಮಾಡಿದ್ದೆ ವೆಜಿಟೇಬಲ್ ಪಲಾವ್, ಅದು ಇದೆ. ಚೆನ್ನಾಗಿದ್ರೆ ಅದನ್ನು ಬಿಸಿ ಮಾಡ್ತೀನಿ. ಅದು ಯಾಕಂದ್ರೆ ಚೆಲ್ಲಕ್ಕೆ ನನಗೆ ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ವೇಸ್ಟ್ ಮಾಡೋದೇನಕ್ಕೆ, ಎಷ್ಟು ಕಷ್ಟ ಒಂದೊಂದ್ಸರಿ ಅದೂ ಇರಲ್ಲ. ಅದಕ್ಕೆ ಬಿಸಿ ಮಾಡ್ತೀನಿ ಚೆನ್ನಾಗಿದ್ರೆ ತಿನ್ನೋಣ ಅಂತ. ಅಲ್ಲಿ ನಾನು ಬರ್ಡ್ಸ್ ತೋರ್ಸೋಣ ಅಂತ ಅನ್ನಲ್ಲ, ಅದು ಬರ್ಡ್ಸು ವಿಡಿಯೋ ಮಾಡುವಾಗ ಸರೆಂಟ್ ಆಗ್ತಾ ಇದೆ. ವಿಡಿಯೋ ಮಾಡೋಕ್ಕೆ ಹೋದ್ರೆ ಇವಾಗ ನೋಡಿ ಸೌಂಡ್ ಚೂ 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 ಅಂತ ಸೌಂಡ್ ಮಾಡ್ತಾ ಇದೆ. ಆಮೇಲೆ ಮಧ್ಯಾಹ್ನ ಏನಾರ ಮಾಡಬೇಕು. ಇವಾಗ ಮಾರ್ನಿಂಗ್ ಮಾತ್ರ ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಮಗೆ ಸಪೋರ್ಟ್ ಮಾಡಿ ಇನ್ನು ಆಲ್ಮೋಸ್ಟ್ ವಿಡಿಯೋಗಳು ಮಾಡ್ತೀವಿ. ಸಪೋರ್ಟ್ ಮಾಡಿದ್ರೆ ಇಲ್ಲಿ ನೋಡಿ ಪಕ್ಷಿಗಳು. ಸಪೋರ್ಟ್ ಮಾಡಿದ್ರೆ ನಾವಿನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡ್ತೀವಿ. ಇವತ್ತಿನ ವಿಡಿಯೋ ಇಷ್ಟೇ. ಹಾಯ್ చెప్పు, ಹಾಯ್ చెప్పు, ಸಪೋರ್ಟ್ ಮಾಡಿ ಅನ್ನೋ.